ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡುವ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಬರ್ತವೆ, ನಿಂದನೆಗಳು ಬರ್ತವೆ, ಆರೋಪಗಳು ಬರ್ತವೆ, ಅಪವಾದಗಳು ಬರ್ತವೆ. ಆದರೆ ನಾವು ಅವುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ನಿವೇದಿತಾ ಹೂಗಾರ್ ವ್ಯಕ್ತಿತ್ವ ವಿಕಸನ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಶ್ರೀದೇವಿ ಹೂಗಾರ್ ತಿಳಿಸಿದರು. ಟ್ರಸ್ಟ್ ವತಿಯಿಂದ ನೌಬಾದ್ನ ಡಯಟ್ ಕಾಲೇಜಿನ ಹಿಂಭಾಗದಲ್ಲಿರುವಂತಹ ಟ್ರಸ್ಟ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಚುಕ್ಕಿ ಕೃತಿಯ ದ್ವಿತೀಯ ಆವೃತ್ತಿ ಬಿಡುಗಡೆ ಸಾಧಕರಿಗೆ ಸನ್ಮಾನ ಸಮಾರಂಭದ ಒಂದು ಸಂದರ್ಭದಲ್ಲಿ ಅವರು ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿ ಮಾತನಾಡುತ್ತಾರೆ. ಸಾಧಕರು ಮಾಡಿದ ಕೆಲಸಗಳು ಮಾತ್ರ ಉಳಿಯುತ್ತವೆ, ಟೀಕೆಗಳು ಯಾವಾಗಲೂ ಕೂಡ ಸಾಯುತ್ತವೆ. ಕಾಲ ಕೆಳಗಿನ ಬೆಂಕಿಗಿಂತ ಎದುರುಗಡೆ ಇರುವಂತಹ ಬೆಳಕು ನಮ್ಮನ್ನು ಬಹುದೂರ ಗುರಿ ತಲುಪುವವರೆಗೂ ಕೂಡ ಕೊಂಡೊಯ್ಯುತ್ತದೆ. ಸಾಯುವಾಗ ಸಾವಿರಾರು ಜನರು ನಮ್ಮನ್ನು ನೆನೆಸಬೇಕು, ಸ್ಮರಿಸಬೇಕು, ನಮ್ಮದೇ ಬಳಗ ಕಟ್ಟಿಕೊಂಡು ಕೊನೆಯವರೆಗೂ ಕೂಡ ಸ್ಮರಣೆ ಮಾಡುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮಾರ್ಮಿಕವಾದ ಮೌಲ್ಯಯುತ ಮಾತುಗಳನ್ನು ಅವರು ಹೇಳ್ತಾರೆ. ಚುಕ್ಕಿ ಕೃತಿ ಪರಿಚಯ ಮಾಡಿಕೊಟ್ಟ ಉಪನ್ಯಾಸಕಿ ವಿದ್ಯಾವತಿ ಹಿರೇಮಠ್ ಅವರು ಮಾತನಾಡ್ತಾ, ಚುಕ್ಕಿ ಕೃತಿ ಇದು ಭಾವನೆಗಳ ಸಂಗಮವಾಗಿದೆ. ಇದರಲ್ಲಿ ಮಾತೃವೇದನೆ, ಮಾನವೀಯತೆ, ಮೌಲ್ಯಗಳು, ತಾಯಿ ಮಗುವಿನ ಪತ್ರಗಳ ಮೂಲಕ ನಡೆಸಿರತಕ್ಕಂಥ ಪವಿತ್ರ ಸಂಭಾಷಣೆ, ಭಾವನಾತ್ಮಕತೆ ಇದರಲ್ಲಿ ಅಡಗಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಕೇಂದ್ರದ BK ಜ್ಯೋತಿ ಬೆಹೆಂಜೆಯವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಹಿರಿಯ ಸಾಹಿತಿ ಹಂಸಕವಿಗಳು, ಹರಿಹರದ ಸಾಹಿತಿ H ಮಂಜುಳಾ ಕೃತಿ ಬಿಡುಗಡೆಯನ್ನು ಮಾಡ್ತಾರೆ. ಮಂಗಳೂರಿನ ಕೃಷ್ಣ ಪ್ರಶಾಂತ್, ಧಾರವಾಡದ ಜಗನ್ನಾಥ್ ಜೋಶಿ, ಅನನ್ಯ ಹೂಗಾರ್, ರಾಧಾ ಭಾಸ್ಕರ್, ಶ್ರೇಯಾ ಯಶ್ಪಾಲ್ ಮಹೇಂದ್ರಕರ್, ಬಸವರಾಜ್ ಹೂಗಾರ್, ವಿಜಯಕುಮಾರ್ ಹೂಗಾರ್, ಸಿದ್ದಾರೂಢ ಭಾಲ್ಕೆ, ಡಾಕ್ಟರ್ ಶಿವಲಿಂಗ್ ಹೆಡೆ, ರೂಪಾ ಪಾಟೀಲ್, ಸಂಗಮೇಶ್ವರ್ ಜಾಂತೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಚುಕ್ಕಿ ಪ್ರಶಸ್ತಿಯನ್ನು 7 ಜನ ಮಕ್ಕಳಿಗೆ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸುಮಾರು 21 ಜನ ಸಾಧಕರಿಗೆ ಗೌರವ ಡಾಕ್ಟರೇಟ್ ಪಡೆದುಕೊಂಡವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನನ್ನದೇ ಆಗಿರುವಂತ ಒಂದಿಷ್ಟು ವಿಚಾರಗಳಲ್ಲಿ ನನ್ನ ಸಮಯವನ್ನ ನಾನು ಹಾಳು ಮಾಡ್ತೀನಿ. ಹಾಗಾಗಿ ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಅಂದ್ರೆ ನನ್ನದನ್ನ ಅಲ್ಲೇ ತುಳಿಯೋಣ, ನನ್ನ ಸಮಸ್ಯೆ ಅಲ್ಲೇ ತುಳಿದು ನಾನು ಏನ್ ನೋಡಿ ಬದುಕಬೇಕು ಅಂದ್ರೆ ಬೆಳಕಿ ನೋಡಿ ಬದುಕಬೇಕು. ಹಾಗಾಗಿ ಆ ಬೆಳಕನ್ನ ನೋಡ್ತಾ ಮೊದಲ ಸಲ ಚುಕ್ಕಿಯ ಕೃತಿಯನ್ನ ಟೈಪ್ ಮಾಡುವಾಗ ಎಷ್ಟು ಅಕ್ಷರಗಳನ್ನ ಟೈಪ್ ಮಾಡ್ಯಾರ ನೋಡ್ರಿ, ಅಷ್ಟು ಕಣ್ಣೀರ್ ಹಾಕಿದವರು ನಮ್ಮ ಮಹಾರಾಜರ ಡಾಕ್ಟರ್ ಅವರಿಗೂ ಸಮೇತ ನಾನು ವಿಶೇಷ, ನಾವಿಬ್ರೇ ಕೂಡ್ತಿದ್ದೇವು ಸೆರಾಕ್ಸ್ ಇದ್ರೊಳಗ, ಅವ್ರು ಟೈಪ್ ಮಾಡ್ತಿರು, ಫೋನ್ ಮಾಡ್ತಿರು, ಅವರೇ ಹೆಂಗ್ ಬರ್ತೀರಿ ನೀವು, ಇದು ನನ್ಗೆ ಒಂದೊಂದ್ಸಲ ಆಗಲ್ಲ ಅಂತಿರೋರು, ನಮಗ್ ಮುಂದೆ ಹೋಗ್ಲಿಕ್ಕೆ ಬರಲ್ಲ, ನನ್ ಮಷಿನ್ ನಡೆಯಲ್ಲ ಉಂಟದ ಹಂಗ ಆಗ್ತಾ ಇದೆ. ನಾನು ಅಂತೀರ ಇಲ್ಲ, ನೀವು ಧೈರ್ಯಲಿ ಮಾಡಿ. ಸೊ ಇಷ್ಟು ಪುಟಗಳನ್ನ ಟೈಪ್ ಮಾಡುವಂತಹ ಆತ್ಮದೊಳಗೂ ಸಮೇತ ಒಂದು ಕಾಳಜಿ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಮಾಡಿದವಳು ಯಾರು ಅಂದ್ರೆ ನಮ್ಮ ಚುಕ್ಕಿ ಇದ್ದಾರೆ. ಸೊ ಹಾಗಾಗಿ ಯಾವಾಗ್ಲೂ ನಾನು ಒಂದು ನಂಬಿನಿ, ಅವಳು ಇಲ್ಲ ಅಂದ್ರೆ ನಂಗೆ ಆಗೋದಿಲ್ಲ. ನನ್ನ ಮೈಂಡ್ ಸೆಟ್ ಹಾಗೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಸೇವ್ ಮಾಡ್ಕೊಂಡಿನಿ. ನನ್ನ ಮಗಳಿದ್ದಾಳೆ, ಅವಳು ಈಗಲೂ ಇದ್ದಾಳೆ, ಶರೀರ ಇರ್ಲಿಕ್ಕಿಲ್ಲ. ಬೆಂಜಿ ಹೇಳಿದ್ರಲ್ಲ, ಯಾವ್ದಾದ್ರೂ ಪಾತ್ರದಲ್ಲಿ ಅವಳು ಇರ್ಬೋದು, ಆದ್ರೆ ಅವಳು ಇದ್ದಾಳೆ ಅನ್ನುವಂತಹ ನಂಬಿಕೆ ಇದೆ ನೋಡ್ರಿ, ಅದು ನನ್ನ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಮತ್ತೆ ನನಗೆ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ, ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಮತ್ತೆ ಮೇಲೆ ಮೆಡಿಟೇಷನ್ ಸೆಂಟರ್ ಸಮೇತ ನಾವು ಮಾಡಿದ್ವಿ. ನಮ್ಮ ಪಿರಾಮಿಡ್, ನನ್ಗೆ ಯಾವಾಗಾದ್ರೂ ಡೌಟ್ಸ್ ಬಂದು ಯಾವ್ದಾದ್ರು ಮಾಡ್ಬೇಕು ಮಾಡಬಾರ್ದು ಅನ್ನುವಂಥದ್ದು ಏನಾದ್ರೂ ಬಂದ್ರೆ ನಾನು ಅಲ್ಲಿ ಹೋಗಿ 1 hour ಕೂತ್ರೆ ಸಾಕು, ನನ್ಗೆ ಆನ್ಸರ್ ಬರುತ್ತೆ. ಯೂನಿವರ್ಸ್ ನನಗೆ ಮೆಸೇಜ್ ಕೊಡುತ್ತೆ, ಆ ಮೆಸೇಜ್ ಮೇಲೆ ನಾವು ಬಂದು ಕೆಲಸ. ಏನ್ ಹೇಳ್ತಾರ, ಕರುಳ ಜೋಗುಳವೇಕೋ ಮೌನವಾಗಿದೆ ಅಂತ ಏನ, ಈ ಕರುಳೆ ಜೋಗುಳ ಇತ್ತು, ಅದೇನಾಗ್ಯದ ಇವತ್ತು ಮೌನ ಆಗ್ಯದ. ಯಾಕಾಗ್ಯದ ಅಂದ್ರೆ ಮಗಳೇ ಇಲ್ಲ. ಆ ಜೋಗುಳದಲ್ಲಿ ಜೋಕಾಲಿ ಆಡುವಂತ ಮಗಳನ್ನ ಕಳ್ಕೊಂಡಿದ್ದಾರೆ ಈ ಕವಿತ್ರಿ ಅಂತ. ಎನ್ನ ಕರಳು ಕತ್ತರಿಸಿ ನಿನ್ನ ಮೂರ್ತಿ ಮಾಡಿದೆ, ಆದರೆ ಒಡೆದು ಎತ್ತರ ಹೋಗಿ ಬೇಸರವಾಗಿದ್ದೇನೆ. ನನ್ನ ಕುಡಿ ಕೂಸು ನನ್ನ ನೋಡಿ ಬೇಸರ ಆಯಿತಾ, ಯಾಕೆ ಗುಡ್ಡಿ ಈ ಕೂಡು ಸಣ್ಣದಾಗಿದ್ದೇನೆ, ನನ್ನ ಹಾಡು ಸಾಕಾಯಿದ್ದೇನೆ, ಚುಕ್ಕಿ ಎತ್ತ ಹೋದಿಯವ್ವ ನನ್ನ ಕೂಸೆ. ಕವಿತೆಯ ಪ್ರಾಸಗಳಿಲ್ಲ, ಅವಶ್ಯಕತೆ ಇಲ್ಲ, ಇಲ್ಲಿ ಭಾವನೆಗಳನ್ನ ನಾವು ನೋಡ್ಬೇಕು. ಅಂತಹ ಭಾವನೆಗಳನ್ನ ಬಿಚ್ಚಿಟ್ಟಿರುವಂತಹ ವ್ಯವಸ್ಥೆ ನೋಡ್ಬೇಕು. ಶ್ರೀ ಮಾಣಿಕ ಪ್ರತಿಯೊಂದನ್ನು ಮಗುವನ್ನ ಬಾಚಿ ಕರೆದಂತ ಒಂದು
ಹೋಗ್ಬೇಕು